ಫಿಲಂ ಚೇಂಬರ್ನಲ್ಲಿ ನಿಜಕ್ಕೂ ಕೂಡ ಒಂದು ಕಹಿ ಘಟನೆ ನಡೆದಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಖ್ಯಾತ ನಟ ನಿರ್ದೇಶಕ ಡೈಲಾಗ್ ರೈಟರ್ ಜೋ ಸೈಮನ್ ಅವರು ಫಿಲಂ ಚೇಂಬರ್ನಲ್ಲಿ ಕಾರ್ಯಕಾರಿಣಿ ಸಭೆ ನಡೆಯುವಂಥ ಟೈಮ್ದಲ್ಲಿ ತುಂಬ ಚೆನ್ನಾಗೇ ಮಾತನಾಡ್ತಾ ಇದ್ರು. ಇದ್ದಕ್ಕಿದ್ದಂತೆ ವಾಶ್ರೂಮ್ಗೆ ಬಂದಂಥ ಸಂದರ್ಭದಲ್ಲಿ ಹೃದಯಾಘಾತ ಆಯಿತು. ಬಟ್ ಇಲ್ಲಿ ನಾನೀಗ ಫಿಲಂ ಚೇಂಬರ್ನ ಸಭೆ ನಡೀತಿದ್ದಂಥ ಹಾಲ್ ಮುಂದೆ ಇರುವಂಥದ್ದು ಕಾರ್ಯಕಾರಿಣಿ ಸಭೆ. ಇನ್ನೂ ಕೂಡ ನೋಡ್ತಾ ಇರ್ಬೋದು ಸಭೆಯ ಒಂದಿಷ್ಟು ಮನವಿ ಪತ್ರಗಳಾಗಿರ್ಬೋದು. ಸೊ ಅದಕ್ಕೆ ಒಂದು ಕಾರ್ಯಕಾರಿಣಿ ಸಭೆ ಸದಸ್ಯರುಗಳಿಗೆ ಕೊಟ್ಟಿರ್ತಕ್ಕಂತಹ ಒಂದು ಲೆಟರ್ಸು ಎಲ್ಲವೂ ಕೂಡ ಇಲ್ಲೇ ಇರುವಂಥದ್ದು. ಸೊ ಇನ್ನೂ ಕೂಡ ಅಂದರೆ ಇವತ್ತು ನಿಜಕ್ಕೂ ಕೂಡ ಎಲ್ಲರೂ ಕೂಡ ಶಾಕ್ ಆಗಿರ್ತಕ್ಕಂಥ ಘಟನೆ ಇದು. ಸೊ ಈ ಹಾಲ್ನಲ್ಲಿ ಸಭೆ ನಡೀತಾ ಇತ್ತು. ಸಭೆ ಆದ ತಕ್ಷಣವೇ ಅವ್ರೇನಂದ್ರೆ ಜೋ ಸೈಮನ್ ಅವರು ಇಲ್ಲೇ ಒಂದಿಷ್ಟು ಏನೋ ಸುಸ್ತಾದಂಥ ಆಯಿತು. ಸೊ ಆಯಾಸ ಆದಂಥ ಸಂದರ್ಭದಲ್ಲಿ ವಾಶ್ರೂಮ್ಗೆ ಕೂಡ ಹೋಗುವಂಥ ಪ್ರಯತ್ನ ಆಯಿತು. ಅದಾದ ನಂತರ ಇದ್ದಕ್ಕಿದ್ದಂತೆ ಅವ್ರಿಗೆ ಒಂದಿಷ್ಟು ಆಯಾಸ ಆದಾಗ ಅವ್ರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂಥ ಪ್ರಯತ್ನ ಕೂಡ ಆಯಿತು ಅನ್ನುವಂಥದ್ದು ಫಿಲಂ ಚೇಂಬರ್ನ ಖಜಾನ್ಸಿ ಜಯಸಿಂಹ ಮುಸ್ರಿ ಅವರು ಕೂಡ ಇದ್ದಾರೆ. ಸೊ ಹಾಗೆ ರಾಜೇಶ್ ಬ್ರಹ್ಮ ಅವರು ಇದ್ದಾರೆ. ಏನಂತಂದರೆ ಇಲ್ಲಿ ಸಭೆ ನಡೀತಾ ಇತ್ತು ಸರ್. ಇದ್ದಕ್ಕಿದ್ದಂತೆ ಇಂಥದ್ದೊಂದು ಕಹಿ ಘಟನೆ ನಡೀತಂತೆ ಯಾರು ಕೂಡ ಊಹಿಸಿರಲಿಲ್ಲ ಇದೇ ಸ್ಥಳದಲ್ಲಿ ಅನ್ನುವಂಥದ್ದು. ಸೊ ಇನ್ನೊಂದ್ಸರಿ ಸ್ಥಳ ತೋರಿಸ್ಬಿಡ್ತೀನಿ. ಅಲ್ಲಿ ಏನು ಸಭೆ ಹಾಲ್ನಿಂದ ಬಂದಂತಹ ಜೋ ಸೈಮನ್ ಅವರು ಇಲ್ಲಿಗೆ ಎಂಟ್ರಿ ಆಗ್ತಾರೆ. ಸೊ ಇಲ್ಲೇ ಇರುವಂತಹ ಚೇರ್ನ ಮೇಲೆ ಅಂದರೆ ಈ ಚೇರ್ ಮೇಲೆ ಅವರು ಸುಸ್ತಾಗಿ ಕೂತ್ಕೊಂಡಿದ್ರು ಅನ್ನುವಂತಹ ಮಾಹಿತಿ ಇರ್ತಕ್ಕಂಥದ್ದು. ಸೊ ಇಲ್ಲೇ ಇರುವಂತಹ ವಾಶ್ರೂಮು. ಸೊ ಈ ಪಕ್ಕದಲ್ಲಿರುವಂಥ ವಾಶ್ರೂಮ್ಗೆ ಹೋಗಿ ಬಂದ ನಂತರ ಅವ್ರಿಗೆ ಆಯಾಸ ಆಗಿದೆ. ಬಟ್ ಅಲ್ಲಿ ಸುಧಾರಿಸ್ಕೊಳ್ಳುವ ಹಂತಕ್ಕೆ ಅವ್ರಿಗೆ ಎಲ್ಲೋ ಒಂದು ಹೃದಯಾಘಾತದ ಸೂಚನೆ ಸಿಕ್ಕಿದೆ. ಸೊ ಇದಕ್ಕಿದ್ದಂತೆ ಹಾರ್ಟ್ ಅಟ್ಯಾಕ್ ಆಯಿತು ಅನ್ನುವಂತಹ ಮಾಹಿತಿ ಇರ್ತಕ್ಕಂಥದ್ದು. ಜಯಸಿಂಹ ಮುಸ್ರಿ ಸರ್ ನಮ್ಮ ಜೊತೆ ಇದ್ದಾರೆ, ಖಜಾಂಚಿ ಅವರು. ಸರ್, ಎಕ್ಸಾಕ್ಟಾಗಿ ಈ ಸ್ಥಳದಲ್ಲಿ ಒಂದು ಹೃದಯಾಘಾತ ಆಯಿತು ಜೋ ಸೈಮನ್ ಅವರಿಗೆ, ಹಿರಿಯ ನಿರ್ದೇಶಕರಿಗೆ. ಆ ಕ್ಷಣಕ್ಕೆ ನೀವು ಕಂಡಂಥ ಸನ್ನಿವೇಶ ಹೇಗಿತ್ತು ಸರ್? ಮೊದಲನೇದಾಗಿ ಹೇಳಬೇಕು ಅಂದರೆ 1986ರಲ್ಲಿ ನನ್ನ ಮೊದಲನೇ ಚಿತ್ರ ಭರತ್ ಅನ್ನೋ ಒಂದು ಚಿತ್ರಕ್ಕೆ ಜೋ ಸೈಮನ್ ಅವರೇ ನಿರ್ದೇಶಕರು. ಇವತ್ತಿನ ದಿವಸ ತಡೆಯೋಕ್ಕಾಗದೇ ಇರತಕ್ಕಂಥದ್ದು ಒಂದು ನಮ್ಮ ವಾಣಿಜ್ಯ ಮಂಡಳಿ ನಲ್ಲಿ ಇಷ್ಟು ವರ್ಷ ಯಾವತ್ತೂ ಇದು ಆಗಿರಲಿಲ್ಲ. ಸೊ ಇವತ್ತಾಯಿತು. ಮುಖ್ಯವಾಗಿ ಜೋ ಸೈಮನ್ ಅವರು ಅವರ ಒಂದು ದೇಹ ತ್ಯಾಗ ಮಾಡೋಕ್ಕೂ ಮುಂಚೆ ತುಂಬ ಚೆನ್ನಾಗಿ ಮಾತಾಡಿದರು, ತುಂಬ ಆ್ಯಕ್ಟಿವ್ ಆಗಿದ್ದರು. ಅವರೊಂದು ಆಲ್ಮೋಸ್ಟ್ 80 ಇಯರ್ಸ್ ಆಗಿರಬೇಕು. ಬಟ್ ಇವತ್ತು ಈ ಮಟ್ಟಕ್ಕೆ ಅವರು ಆಗ್ತಾರೆ ಅಂತ ನಾವು ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಮಾತಾಡಿ ಆದ ನಂತರ ನಮ್ಮಲ್ಲಿ ಸಾಮಾನ್ಯವಾಗಿ ಈವ್ನಿಂಗ್ ಆಯಿತು ಅಂದರೆ ಒಂದು ಸ್ನ್ಯಾಕ್ಸ್ ಕೊಟ್ಟು ಕಾಫಿ ಗಿಫಿ ಕೊಟ್ಟು ಎಲ್ಲ ಅಭ್ಯಾಸ ಇದೆ. ಅದನ್ನೆಲ್ಲ ತಿಂದರು, ಸ್ನ್ಯಾಕ್ಸ್ ತಿಂದರು, ಕಾಫಿ ಕುಡಿದ್ರು, ಎಲ್ಲ ಆಯಿತು. ಯಾರಿಗೂ ಅವ್ರೇನು ಹೇಳಲಿಲ್ಲ. ಯೂಶಲಿ ಯಾರಿಗೂ ಹೇಳಿ ಹೋಗಬೇಕು ಅನ್ನೋದೇನಿಲ್ಲ. ವಾಶ್ರೂಮ್ಗೆ ಹೋಗಿದ್ದಾರೆ. ವಾಶ್ರೂಮಿಂದ ಬಂದು ಇಲ್ಲೊಂದು ಚೇರ್ ಇತ್ತು ಈ ಕಾರ್ನರ್ಲೆ, ಇಲ್ಲಿ ಅವರು ಕೂತಿದ್ದಾರೆ ಅಂತ ನಮಗೆ ಯಾರಿಗೂ ಗೊತ್ತಿಲ್ಲ. ಇರೋ ಫ್ಯಾಕ್ಟ್ ಹೇಳ್ತೀನಿ. ನಮ್ಮ ಇನ್ನೊಬ್ಬರು ಮೆಂಬರ್ ಆದಂಥ ಅಂಚೆಹಳ್ಳಿ ಶಿವಕುಮಾರ್ ಅವರು ಮೀಟಿಂಗ್ ಅವರು ಕೈದ್ದವಳು ಯಾಕೋ ವಾಶ್ರೂಮ್ಗೆ ಹೋಗಿ ಬಂದಿದ್ದಾರೆ. ಬಂದು ಹೇಳಿದ್ರು ಜೋ ಸೈಮನ್ ಅವರು ಇಲ್ಲಿ ಕೂತಿದ್ದಾರೆ, ಅಳ್ಳಾಡಿದ್ರು ಅಳ್ಳಾಡ್ತಿಲ್ಲ ಅಂತ ಹೇಳಿದ್ರು. ಸೊ ಅವಾಗ ನಾವು ಎಂಟೈರ್ ಮೀಟಿಂಗ್ನ ಕ್ಲೋಸ್ ಮಾಡಿ ಇಲ್ಲಿ ಬಂದು ಇಮ್ಮಿಡಿಯೇಟಾಗಿ ನಾವು ಮಲ್ಲಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ. ಮಲ್ಲಿಗೆ ಹಾಸ್ಪಿಟ್ಲಲ್ಲಿ ಅವ್ರು ಏನೋ ಟ್ರೀಟ್ಮೆಂಟ್ ಮಾಡಿದ್ದೀವಿ ಅಂತ ಹೇಳಿದ್ರು. ಆಮೇಲೆ ಡಿಕ್ಲೇರ್ ಮಾಡಿದ್ರು ಹಿ ಈಸ್ ಪಾಸ್ಟ್ ಅವೇ ಅಂತ. ಇದು ಇಷ್ಟು ನಡೆದಿರೋದು 4:15ರಿಂದ 5 ಗಂಟೆ ಒಳಗಡೆ. ಸರ್, ಅಂದರೆ ಊಹಿಸೋಕ್ಕೂ ಕೂಡ ಆಗಿರಲಿಲ್ಲ. ಎಲ್ಲವೂ ಆರಾಮಾಗಿದ್ದರು, ಜೊತೆ ಬೆಳಗ್ಗೆ ಮಾತಾಡ್ತಿದ್ರು. ಕಾರ್ಯಕಾರಿಣಿ ಸಭೆಯಲ್ಲಿ ಏನು ಮಾತಾಡಿದ್ರು ಸರ್? ಕೊನೆಯದಾಗ ಏನಾದ್ರು ಹೇಳಿದ್ರ ಹೇಗೆ ಅಂತ? ಏನಿಲ್ಲ, ನಾವು ಈಗ ಹಿಂದೆ ನಾನು ಖಜಾಂಚಿ ಆಗಿದ್ದಾಗಲೇ ಸಿನಿ 90 ಅಂತ ಒಂದು ಕಾರ್ಯಕ್ರಮ ಮಾಡಿದ್ವಿ. ಅಂದರೆ ಚಿತ್ರರಂಗ ಹುಟ್ಟಿ ವಾಕ್ ಚಿತ್ರ ಹುಟ್ಟಿ, ಚಿತ್ರರಂಗ ಅದಕ್ಕೆ ಮುಂಚೆ ಹುಟ್ಟಿದೆ. ವಾಕ್ ಚಿತ್ರದ್ದು ಒಂದು 93 ವರ್ಷದ ಕಾರ್ಯಕ್ರಮ ಮಾಡೋಣ, ಇಲ್ಲಿಂದ ನಾವು 100ನೇ ವರ್ಷದವರೆಗೂ ತಗೊಂಡು ಹೋಗಬೇಕು ಇದನ್ನು ಅನ್ನೋದು ಒಂದು ಡಿಸ್ಕಷನ್ ನಡೀತಾ ಇತ್ತು. ಜೋ ಸೈಮನ್ ಅವರು ಒಂದು ಒಳ್ಳೆ ಸಜೆಷನ್ ಕೊಟ್ಟರು. ಪ್ರತಿ ವರ್ಷ ನಾವು ಅದ್ದೂರಿಯಾಗಿ ಮಾಡಲಿಲ್ಲ ಅಂದ್ರೂ ಒಂದು ಸಣ್ಣದಾಗಿ ಅಟ್ಲೀಸ್ಟ್ ಒಂದು ಚಿತ್ರರಂಗದ ಹಬ್ಬ ಅಂತ ಹೇಳಿ ನಾವು ಆಚರಣೆ ಮಾಡೋಣ. ಹೇಗೆ ಇಂಡಿಪೆಂಡೆಂಟ್ ಡೇ, ರಿಪಬ್ಲಿಕ್ ಡೇ, ಕನ್ನಡ ರಾಜ್ಯೋತ್ಸವ ಪ್ರತಿ ವರ್ಷ ಹೇಗೆ ಆಚರಣೆ ಮಾಡ್ತಾರೆ ಆ ರೀತಿ ನಮ್ಮ ಚೇಂಬರ್ ಮುಖಾಂತರ ಮಾಡೋಣ. ಇದು ಒಳ್ಳೆ ಸಲಹೆನೇ ಜಯಮಾಲಾ ಮೇಡಮ್ ಅವರು ಇದನ್ನೆಲ್ಲ ಪ್ರೋಗ್ರಾಮ್ ಹಾಕೊಂಡಿದ್ರು ಮಾಡೋಣ ಅಂತ. ತುಂಬ ಅದ್ದೂರಿಯಾಗಿ ಮಾಡೋ ಬದಲು ಅಡಕವಾಗಾರು ಮಾಡಿಕೊಂಡು 100 ವರ್ಷಕ್ಕೆ ತಲುಪೋದಕ್ಕೆ ಸರಿ ಹೋಗುತ್ತೆ. ಅಂದರೆ ನಮಗೆ 100 ಇಯರ್ಸ್ ಒಂದು ಬಿಲ್ಡಿಂಗ್ ಮಾಡಬೇಕು ಅನ್ನೋದು ಒಂದು ಆಸೆ ಇದೆ. ಸೊ ಚೆನ್ನಾಗಿದೆ ಅಂತ ಹೇಳಿದರೆ ಅಷ್ಟೊತ್ತಿಗೆ ಸ್ನ್ಯಾಕ್ಸ್ ಬಂತು. ಎಲ್ಲರೂ ತಿಂತಾನೆ ನಾವು ಮಾತಾಡ್ತಾ ಇದ್ವಿ. ಇದಿಷ್ಟೇ ಆಗಿರೋದು. ಇಷ್ಟರಲ್ಲಿ ಇಷ್ಟು ನಡೆದೋಯ್ತು. ಥ್ಯಾಂಕ್ ಯು. ಎಸ್, ಇದಿಷ್ಟು ಫಿಲಂ ಚೇಂಬರ್ನ ಖಜಾಂಚಿ ಜಯಸಿಂಹ ಮುಸ್ರಿ ಅವರ ಮಾತಾಗಿರ್ತಕ್ಕಂಥದ್ದು. ಅಂದರೆ ಇಡೀ ಘಟನೆ ಹೇಗೆ ನಡೀತು ಅನ್ನೋದನ್ನು TV9 ಜೊತೆ ಮಾತನಾಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಮಾಲ್ತೇಶ್ ಜಗ್ಗೀಡ್, TV9 ಬೆಂಗಳೂರು.